ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಮೀನರಾಶಿಯ ವ್ಯಕ್ತಿಗಳಿಗಾಗಿ ಒಂದು ಅತ್ಯಂತ ವಿಶೇಷವಾದ ಜ್ಯೋತಿಷ್ಯದ ಭವಿಷ್ಯವಾಣಿಯನ್ನ ನಮ್ಮ ಆಧಾರ ಗ್ರಂಥಗಳ ಪ್ರಕಾರ ನೋಡೋಣ. ಸರಿ, ನೇರವಾಗಿ ವಿಷಯಕ್ಕೆ ಬರೋಣ. ಈ ಒಂದು ಸಂಖ್ಯೆ 5 ಇದು ಮುಂಬರುವ ದಿನಗಳಲ್ಲಿ ಅಪಾರವಾದ ಭರವಸೆಯನ್ನ ಹೊತ್ತು ತರುತ್ತಿದೆ ಅಂತ ಹೇಳಲಾಗ್ತಿದೆ. ಹೌದು, ನಮ್ಮ ಆಧಾರ ಗ್ರಂಥಗಳು ಹೇಳೋ ಪ್ರಕಾರ ಒಂದು ಶಕ್ತಿಯುತವಾದ ಬದಲಾವಣೆ ಹತ್ತಿರದಲ್ಲೇ ಇದೆ. ಇದು ಜೀವನದಲ್ಲಿ ಒಂದು ಮಹತ್ವದ ತಿರುವು ಆಗಬಹುದು, ಹಾಗೆ ಸರಣಿ ಶುಭ ಸುದ್ದಿಗಳನ್ನು ತರಲಿದೆ. ಆದ್ರೆ ಈ ಭವಿಷ್ಯದ ಮಹತ್ವ ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ ಮೊದಲು ಇಲ್ಲಿಯವರೆಗಿನ ಪಯಣವನ್ನೊಮ್ಮೆ ನೆನಪಿಸ್ಕೊಳ್ಬೇಕು. ಮೀನರಾಶಿಯ ವ್ಯಕ್ತಿಗಳು ತಮ್ಮ ಆಳವಾದ ಆಂತರಿಕ ಶಕ್ತಿ ಮತ್ತು ಸಕಾರಾತ್ಮಕ ಸ್ವಭಾವಕ್ಕೆ ಹೆಸರುವಾಸಿ. ನೋಡಿ, ಸ್ವಾಭಾವಿಕವಾಗಿ ಬುದ್ಧಿವಂತರು, ಧೈರ್ಯವಂತರು, ಪ್ರಾಮಾಣಿಕರು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಶುದ್ಧ ಹೃದಯದವರು. ನೋಡಿ, ಈ ಮಾತು ಎಷ್ಟು ಸತ್ಯ ಅಲ್ವಾ? ಎಷ್ಟೇ ಕಷ್ಟಗಳು ಬಂದರೂ ಎಲ್ಲವನ್ನೂ ತಾಳ್ಮೆಯಿಂದ ಎದುರಿಸಿದ ಒಂದು ಅಸಾಧಾರಣ ಸ್ಥೈರ್ಯ ಇವರಲ್ಲಿದೆ. ಇದನ್ನ ಇಲ್ಲಿ ನೇರವಾಗಿ ಒಪ್ಪಿಕೊಳ್ಳಲಾಗಿದೆ. ಸರಿ, ಹಾಗಾದ್ರೆ ಈಗ ಮುಂದೆ ಏನಾಗುತ್ತೆ? ಆ ತಾಳ್ಮೆಗೆ ಪ್ರತಿಫಲ ಸಿಗೋ ಸಮಯ ಹತ್ರ ಬಂದಿದೆ ಅಂತಾನೆ ಹೇಳ್ಬೋದು. ಇದನ್ನೇ ಬದಲಾವಣೆಯ ಗಾಳಿ ಅನ್ನೋದು. ಇದರಲ್ಲಿ ಮೊದಲನೇ ಮತ್ತು ಪ್ರಮುಖ ಬದಲಾವಣೆ ಅಂದರೆ ಪ್ರಗತಿ. ಇಲ್ಲಿಯವರೆಗೆ ಏನೇನೋ ಕಾರಣಕ್ಕೆ ನಿಂತು ಹೋಗಿದ್ದ ಕೆಲಸಗಳು ಮತ್ತೆ ಶುರುವಾಗಿ ಪೂರ್ಣಗೊಳ್ಳಿವೆ. ದಾರಿಗೆ ಅಡ್ಡಲಾಗಿದ್ದ ಅಡೆತಡೆಗಳು ದೂರ ಆಗೋಕೆ ಶುರುವಾಗತ್ತೆ. ಪ್ರಗತಿ ಆದಮೇಲೆ ಸಹಜವಾಗಿಯೇ ಸಮೃದ್ಧಿ ಬರುತ್ತೆ. ಹಣಕಾಸಿನ ವಿಚಾರದಲ್ಲಿ ಗಮನಾರ್ಹ ಸುಧಾರಣೆ ಕಂಡುಬರುತ್ತೆ. ಆದಾಯ ಹೆಚ್ಚಾಗ್ಬೋದು ಅಥವಾ ಬಾಕಿ ಇದ್ದ ಸಾಲದಿಂದ ಮುಕ್ತಿ ಸಿಗೋ ಸಾಧ್ಯತೆನೂ ಇದೆ. ಈ ಸಕಾರಾತ್ಮಕ ಶಕ್ತಿ ಕೇವಲ ಕೆಲಸ ಅಥವಾ ಹಣಕಾಸಿಗೆ ಸೀಮಿತವಾಗಿಲ್ಲ. ಇದು ವೈಯಕ್ತಿಕ ಜೀವನದ ಮೇಲೂ ಪ್ರಭಾವ ಬೀರುತ್ತೆ. ಕುಟುಂಬದಲ್ಲಿ ಸಾಮರಸ್ಯ ಹೆಚ್ಚಾಗಿ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಇದೊಂದು ರೀತಿ ಶುಭ ಸುದ್ದಿಗಳ ಸುರಿಮಳೆ ಇದ್ದ ಹಾಗೆ. ವೃತ್ತಿಯಲ್ಲಿ ಯಶಸ್ಸು, ಉದ್ಯಮಿಗಳಿಗೆ ಹೊಸ ಅವಕಾಶಗಳು, ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಯಶಸ್ಸು, ಹೀಗೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಒಳ್ಳೆಯದಾಗಲಿದೆ. ಇಷ್ಟೆಲ್ಲ ಒಳ್ಳೆಯ ಬದಲಾವಣೆಗಳು ಆಗ್ತಿದೆ ಅಂದಾಗ ಸಹಜವಾಗೇ ಒಂದು ಪ್ರಶ್ನೆ ಮೂಡುತ್ತೆ ಅಲ್ವಾ? ಇದರ ಹಿಂದೆ ಇರೋ ಶಕ್ತಿ ಯಾವುದು ಅಂತ. ಮೂಲಗಳ ಪ್ರಕಾರ ಒಂದು ಅದೃಶ್ಯ ಶಕ್ತಿ ಯಾವಾಗಲೂ ಜೊತೆಗಿದ್ದು ಎಲ್ಲ ರೀತಿಯ ಹಾನಿಯಿಂದ ರಕ್ಷಿಸುತ್ತಿದೆ. ತೆರೆಮರೆಯಲ್ಲಿ ನಿಂತು ಅಡೆತಡೆಗಳನ್ನು ನಿವಾರಿಸುತ್ತಿದೆ. ಹಾಗಾದ್ರೆ ಆ ಶಕ್ತಿ ಯಾವುದು? ಅದುವೇ ಕುಲದೇವತೆ. ಹೌದು, ಪೂರ್ವಜರಿಂದ ಪೂಜಿಸಲ್ಪಟ್ಟ ನಮ್ಮನ್ನ ಕಾಯೋ ಆ ಕುಲದೇವತೆಯ ವಿಶೇಷ ಕೃಪೆ ಈ 5 ದಿನಗಳಲ್ಲಿ ಇರುತ್ತೆ. ಆ ದೇವತೆ ನೇರವಾಗಿ ಮನೆಯನ್ನ ಆಶೀರ್ವದಿಸ್ತಿದ್ದಾರೆ ಅಂತ ನಂಬಲಾಗಿದೆ. ಹಾಗಾದ್ರೆ ಈ ಅದೃಷ್ಟದ ಸಮಯವನ್ನ ಇನ್ನಷ್ಟು ಉತ್ತಮಪಡಿಸ್ಕೊಳ್ಳೋಕೆ, ಆ ದೈವಿಕ ಕೃಪೆಯನ್ನ ಸಂಪೂರ್ಣವಾಗಿ ಪಡೆಯೋಕೆ ಏನ್ ಮಾಡ್ಬೋದು? ನೋಡಿ, ಇದಕ್ಕಾಗಿ ದೊಡ್ಡದೇನೂ ಮಾಡಬೇಕಾಗಿಲ್ಲ. ಮನೆಯನ್ನ ಸ್ವಚ್ಛವಾಗಿ ಶುದ್ಧವಾಗಿ ಇಟ್ಕೊಳ್ಳೋದು, ಶ್ರದ್ಧಾಭಕ್ತಿಯಿಂದ ಪ್ರಾರ್ಥಿಸೋದು ಮತ್ತು ಮುಖ್ಯವಾಗಿ ಪ್ರಾಣಿಗಳಿಗೆ ಆಹಾರ ನೀಡೋದು. ಈ ಸರಳವಾದ ದಯೆಯ ಕಾರ್ಯಗಳು ದೈವಿಕ ಆಶೀರ್ವಾದವನ್ನ ಹೆಚ್ಚಿಸುತ್ತವೆ. ಇನ್ನು ಮದುವೆ ಅಥವಾ ಮಕ್ಕಳ ಭಾಗ್ಯಕ್ಕಾಗಿ ಕಾಯ್ತಾ ಇರೋರಿಗೆ ಒಂದು ನಿರ್ದಿಷ್ಟ ಪರಿಹಾರವನ್ನೂ ಸೂಚಿಸಲಾಗಿದೆ. ಸತತ 5 ಗುರುವಾರಗಳ ಕಾಲ ಅರಳಿ ಮರದ ಬಳಿ ಹೋಗಿ ದೀಪ ಹಚ್ಚಿ ಭಕ್ತಿಯಿಂದ 11 ಪ್ರದಕ್ಷಿಣೆ ಮಾಡಿದ್ರೆ ಶುಭ ಫಲಿತಾಂಶ ಸಿಗಲಿದೆ ಅಂತ ಗ್ರಂಥಗಳಲ್ಲಿ ಹೇಳಲಾಗಿದೆ. ಸರಿ, ಈ ಭರವಸೆಯ ಅವಧಿಯಲ್ಲಿ ಯಶಸ್ವಿಯಾಗಿ ಮುನ್ನಡೆಯೋಕೆ ಕೆಲವು ಅಂತಿಮ ಮಾರ್ಗದರ್ಶನಗಳೂ ಇವೆ. ಇದು ತುಂಬಾನೇ ಮುಖ್ಯ. ಒಂದು ಕಡೆ ಸಕಾರಾತ್ಮಕ ಕೆಲಸಗಳನ್ನ ಮಾಡ್ತಾ ಇನ್ನೊಂದು ಕಡೆ ಕೆಲವು ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಉದಾಹರಣೆಗೆ, ಮನೆಯನ್ನು ಸ್ವಚ್ಛವಾಗಿಡಿ, ಅದೇ ಅನಗತ್ಯವಾದಗಳಿಂದ ದೂರ ಇರಿ. ಹಾಗೆಯೇ ನಿಮ್ಮ ವೈಯಕ್ತಿಕ ವಿಚಾರಗಳನ್ನೆಲ್ಲ ಎಲ್ಲರತ್ರ ಹಂಚಿಕೊಳ್ಳದಿರೋದು ಉತ್ತಮ. ಕೊನೆಯದಾಗಿ ಇದೊಂದು ತ್ವರಿತ ಮಾರ್ಗದರ್ಶಿ. ಯಾವ ದಿನಗಳು ಹೊಸ ಕೆಲಸ ಶುರು ಮಾಡೋಕೆ ಶುಭ, ಯಾವ ಬಣ್ಣಗಳು ಅದೃಷ್ಟ ತರುತ್ತೆ, ಯಾವ ಸಂಖ್ಯೆಗಳು ಲಕ್ಕಿ, ಹೀಗೆ ಕೆಲವು ಸಲಹೆಗಳಿವೆ. ಹಾಗೆಯೇ ಟಿ ಮತ್ತು ಎಸ್ ಅಕ್ಷರದಿಂದ ಶುರುವಾಗುವ ಹೆಸರಿನವರ ಜೊತೆ ವ್ಯವಹರಿಸುವಾಗ ಸ್ವಲ್ಪ ಜಾಗ್ರತೆ ಇರಲಿ ಅಂತನೂ ಹೇಳಲಾಗಿದೆ. ಅಂತಿಮವಾಗಿ ನಾವು ತಿಳ್ಕೊಳ್ಬೇಕಾದ ವಿಷಯ ಅಂದ್ರೆ, ಈ ಸಮಯ ಅನ್ನೋದು ಕೇವಲ ಅದೃಷ್ಟವನ್ನ ಪಡೆಯೋದ್ರ ಬಗ್ಗೆ ಅಲ್ಲ, ಬದಲಾಗಿ ಈ ಸಕಾರಾತ್ಮಕ ಮತ್ತು ಅರ್ಥಪೂರ್ಣ ಬದಲಾವಣೆಯಲ್ಲಿ ನಾವು ಹೇಗೆ ಸಕ್ರಿಯವಾಗಿ ಭಾಗವಹಿಸ್ತೀವಿ ಅನ್ನೋದ್ರ ಬಗ್ಗೆ. ವಿಧಿ ಒಂದು ಹೊಸ ದಾರಿಯನ್ನ ತೋರಿಸಿದಾಗ ಅದರಲ್ಲಿ ಹೇಗೆ ನಡಿತೀವಿ ಅನ್ನೋದು ನಮ್ಗೆ ಬಿಟ್ಟಿಟ್ಟು.